ನಮಸ್ತೆ ಎಲ್ಲರಿಗೂ. ನನ್ನ ತಂಗಿ ಪಿನ್ ಹಾಕಿದ್ರೆ ನಮ್ಮ ದೊಡ್ಡಮ್ಮ ಈಗೆಲ್ಲ ಹೌದು 2 ಪಿನ್ ಹಾಕೋತಾರೆ ಹಾಗೆ ಹೀಗೆ ಅಂತ ಮಾತಾಡ್ತಾಯಿದ್ರು ನನ್ನ ತಂಗಿ ನನ್ನ ದೊಡ್ಡಮ್ಮನವೇ. ಇವತ್ತು ಎಲ್ಲೋಗ್ತಾ ಇದ್ದೀವಿ ಅಂತಂದರೆ ಮುಂದೆ ವೀಡಿಯೋದಲ್ಲಿ ತಿಳಿಸ್ತೀನಿ. ಇವಳು ನನ್ನ ತಮ್ಮನ ಜೊತೆ ಹೋದ್ಲು ನಮ್ಮ ದೊಡ್ಡಮ್ಮನ ಕರ್ಕೊಬಾ ಅಂತ. ಹೋಗ್ಬೇಕಾದ್ರೆ ಹಾಗೆ ಮನೆ ಲಾಕ್ ಮಾಡ್ಕೊಬನ್ನಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ಲು. ಎಲ್ಲಿಗೆ ಅಂದರೆ ಇವತ್ತು ಗದ್ಗೆ ಕಡೆ ಕಾರ್ತಿಕೆ ಜಾತ್ರೆ. ತುಂಬ ದಿನ ಆಗಿತ್ತು ಟೆಂಪಲ್ ಹತ್ರ ಬಂದು. ಮಧ್ಯಾಹ್ನ ಟೆಂಪಲ್ಗೆ ಹೋಗಿ ಬಂದಿದ್ವಿ. ಅದಕ್ಕೆ ರಾತ್ರಿ ದೀಪ ನೋಡೋದ ಅಂತ ಅಷ್ಟೇ ಬಂದಿರೋದು ಗದ್ಗೆಗೆ. ಎಂಟ್ರೆನ್ಸ್ ಹಿಂಗೆಲ್ಲ ಡೆಕೋರೇಷನ್ ಮಾಡಿದರು. ಫಸ್ಟು ಹೋಗ್ಬೇಕಾದ್ರೆ ಊಟ ಮಾಡ್ಕೊಂಡು ಹೋಗೋದ ಅಂತ ಹೇಳಿದೆ ನಾನು, ಜನ ರಶ್ ಇರೋದಕ್ಕೆ. ಸರಿ ಅಂತ ಅಂದ್ಬಿಟ್ಟು ಬಂದ್ವಿ. ಅವಳು ನಗ್ತಾಯಿದ್ಲು. ಫಸ್ಟು ದೇವ್ರು ನೋಡಿದೆ, ದೀಪ ನೋಡಿದೆ, ಊಟ ಮಾಡೋಕ್ಕೆ ಬಂದಿದೆಯಲ್ಲ ಹಂಗೆ ಹಿಂಗೆ ಅಂತ. ಊಟ ಮಾಡ್ಕೊಂಡು ಆಚೆ ಕಡೆ ಹೋಗ್ತಾಯಿದ್ವಿ. ಜನ ತುಂಬ ರಶ್ ಇದ್ದರು. ನೋಡಿ ಎಷ್ಟೊಂದು ಜನ ಇದ್ದಾರೆ. ಇದೇ ನಮ್ಮ ಕೆನ್ಗಣ್ಣ ಸ್ವಾಮಿ ಗದ್ಗೆ ಎಂಟ್ರೆನ್ಸ್ ಗೋಪುರ. ಇದು ಬೆಳ್ಳಿ ರಥ ಇಳಿಸ್ತಾರಲ್ಲ ಅದು ಮುಂದಗಡೆ ಇರೋದು. ಅಲ್ಲಿಂದ ನಾವು ದೀಪ ನೋಡೋದ ಅಂತ ಅಂದ್ಬಿಟ್ಟು ಈ ಕಡೆ ಪಾರ್ಕಿಂಗ್ ಇದೆಯಲ್ಲ ಮಾಮೂಲಿ ಕಾವಲಿ ಹತ್ರ, ಅಲ್ಲಿ ಬರ್ತಾಯಿದ್ದೀವಿ. ಈ ಸತಿ ಅಲ್ಲಿ ಮಾಡಿದ್ದಾರೆ. ಯಾವಾಗಲೂ ದೇವಸ್ಥಾನದ ಹಿಂದೆಗಡೆ ಮಾಡ್ತಾಯಿದ್ರು ಊಟದ ಹಾಲ್ ಹತ್ರ, ಬಟ್ ಈ ಸತಿ ಇಲ್ಲಿ ಮಾಡಿದರು. ಅಲ್ಲಿಂದ ದೀಪ ಎಲ್ಲ ನೋಡಿಕೊಂಡು ರಶ್ ಇತ್ತು. ಒಂದು ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟೆ. ಆಚೆ ಬಂದೆ. ಅಲ್ಲಿಂದ ದೇವ್ರು ತೊಗೊಬರ್ತಾಯಿದ್ರು. ಅದಕ್ಕೆ ನಮ್ಮ ದೊಡ್ಡಮ್ಮ ಒಳಗಡೆ ಹೋಗ್ಬಿಟ್ಟು ಬರೋದ ಬಾ ಅಂತಂತು. ನಾನು ಹೋಗಿದ್ನಲ್ಲ ಅಂದ್ಬಿಟ್ಟು ಹೋಗಲಿ, ತುಂಬ ಜನ ರಶ್ ಇರೋದಕ್ಕೆ ವೀಡಿಯೋ ಮಾಡ್ತಾಯಿದ್ದೆ. ನಮ್ಮ ದೊಡ್ಡಮ್ಮ ನನ್ನ ತಂಗಿನೂ ಹೋಗ್ತಾಯಿದ್ರು ಒಳಗಡೆ. ಅಲ್ಲಿಂದ ದೇವ್ರು ಬರ್ತಾಯಿತ್ತು. ಮಾಮೂಲಿ ಕಡೆ ಕಾರ್ತಿಕೆ ಜಾತ್ರೆ ಅಂದ್ರೇ ನಮಗೆ 2 ಜಾತ್ರೆ ಬೀಳುತ್ತೆ. ಒಂದು ಕೊಂಡ ಮತ್ತು ತೇರು ಎಳೆಯೋ ಜಾತ್ರೆ, ಇದು ಒಂದು ಮಾಮೂಲಿ ದೀಪ ಹಚ್ಚೋದು ಒಂದು. ಇದೆ ನೋಡಿ ಬೆಳ್ಳಿ ರಥ, ಇದ್ರ ಮೇಲೆ ದೇವ್ರು ಕೂರಿಸಿ ಮೆರವಣಿಗೆ ಮಾಡಿಸ್ತಾರೆ. ಪೂಜೆ ಎಲ್ಲ ಮಾಡ್ತಾಯಿದ್ರು. ದೇವರೆಲ್ಲ ಕೂರಿಸಾಯ್ತು ಅದನ್ನೆಲ್ಲ. ಅಲ್ಲಿಂದ ನೋಡ್ಕೊಂಡು ನಾನು ಹೊರಡೋದ ಅಂತ ನಮ್ಮ ದೊಡ್ಡಮ್ಮ ನನ್ನ ತಂಗಿ ಇಬ್ಬರು ಬಂದರು ದೇವಸ್ಥಾನದಿಂದ. ಹೊರಡೋದ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ವಿ. ಹೋಗ್ಬೇಕಾದ್ರೆ ಕಡಲೆಪುರಿ ಎಲ್ಲ ತೊಗೊಂಡು ಹೋಗೋದ ಅಂದ್ಬಿಟ್ಟು ಇವರು ಮಂಚಣ್ಣ ಅಂತ ನಂಗೆ ಗೊತ್ತಿರೋರು, ಅದಕ್ಕೆ ನಗಾಡ್ತಿದ್ರು. ಅಲ್ಲಿಂದ ಈ ಒಲೆ ಸರ ಎಲ್ಲ ನೋಡಿಕೊಂಡು ನನ್ನ ತಂಗಿ ಕಬ್ನಲ್ಲಿ ಕುಡಿಬೇಕು ಅಂತ ಅಂದರು. ಅದಕ್ಕೆ ಅಲ್ಲಿಂದ ಹಂಗೆ ಕಬ್ನಲ್ಲಿ ಕುಡಿಸ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೆ. ಮತ್ತು ನಮ್ಮ ಸಂಗೋರ ಫ್ಯಾಮಿಲಿ ಸಿಕ್ಕಿದ್ರು. ನಮ್ಮ ಸಂಗು ಕೋಪ ಮಾಡ್ಕೊಂಡು ಮುಂದೆ ಹೋಗ್ತಾಯಿದ್ಲು. ಅವಳನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ನಾಟಕಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಅಲ್ಲಿಂದ ಗಾಡಿ ಹತ್ರ ಬಂದು ನಾವು ಮನೆಗೆ ಹೋಗ್ತಾಯಿದ್ದೀವಿ. ಇದು ನಮ್ಮೂರ ಜಾತ್ರೆ ವ್ಲಾಗ್. ನಿಮಗೇನಾದ್ರು ಇಷ್ಟ ಆದರೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮನೆಗೆ ಬಂದ್ವಿ ಇವಾಗ. ಥ್ಯಾಂಕ್ ಯು.